ಬಚಾವಾದ್ರ ಸ್ಟಾರ್ ದಂಪತಿ. ಸಾಕ್ಷ್ಯವಿಲ್ಲದೆ ವಿಚಾರಣೆಗೆ ಕರೆಸಿದ ಸಿಸಿಬಿ. ಆರೋಪಿಗಳ ಹೇಳಿಕೆಯನ್ನ ಆಧರಿಸಿ ವಿಚಾರಣೆಯನ್ನ ನಡೆಸಿದ್ರ ಸಿಸಿಬಿ. ಕೆಡ್ಡದಿಂದ ಒಂದ್ ಕಡೆ ಐಂದ್ರಿತಾರೆ, ಹಾಗೇನೆ ದಿಗಂತ್ ಈಗಾಗಲೇ ವಿಚಾರಣೆಯನ್ನ ಎದುರಿಸಿದ್ದಾರೆ. ಆದ್ರೆ ಇವರು ಈಗ ಸಿಸಿಬಿ ಕೆಡ್ಡದಿಂದ ಒಂದ್ ರೀತಿಯಲ್ಲಿ ಬಚಾವಾದ್ರ ಅನ್ನುವ ಪ್ರಶ್ನೆ ಇದೆ. ಆರೋಪಿಗಳ ಹೇಳಿಕೆ ಆಧರಿಸಿ ವಿಚಾರಣೆ ನಡೆಸಲಾಗಿದೆಯಾ? ಸ್ಟಾರ್ ಜೋಡಿಗೆ ಸಿಸಿಬಿ ನಡೆಯೇ ವರವಾಯ್ತಾ? ಐಂದ್ರಿತಾ ದಿಗಂತ್ ವಿಚಾರದಲ್ಲೂ ಈಗ ಸಿಸಿಬಿ ಅಧಿಕಾರಿಗಳು ಎಡವಟ್ಟನ್ನ ಮಾಡ್ಕೊಂಡಿದ್ದಾರಾ? ಎಡವಟ್ಟಾಯ್ತಾ? ವಶಕ್ಕೆ ಪಡೆದಿರೋ ಮೊಬೈಲ್ ಅಲ್ಲಿ ಸಾಕ್ಷ್ಯ ಸಿಗುತ್ತಾ? ಹೀಗೆ ಸಾಕಷ್ಟು ಅನುಮಾನಗಳು ಕೂಡ ಇದೆ. ಮುಂದಿನ ವಿಚಾರಣೆಗೆ ಸಿಸಿಬಿಗೆ ಈಗ ಮೊಬೈಲ್ ಒಂದೇ ಅಸ್ತ್ರ ಆಗಿದೆ. ಮೊಬೈಲ್ ಸಾಕ್ಷ್ಯದ ಮೇಲಿದೆ. ಆಂಡಿ ಮತ್ತು ದಿಗ್ಗಿ ಭವಿಷ್ಯ. ಪ್ರಬಲ ಸಾಕ್ಷ್ಯ, ಟೆಕ್ನಿಕಲ್ ಎವಿಡೆನ್ಸ್ ನ ಪತ್ತೆಗಾಗಿ ಹರಸಾಹಸ ಮಾಡ್ತಾ ಇದೆ ಸಿಸಿಬಿ. 2-3 ದಿನಗಳಲ್ಲಿ ಮೊಬೈಲ್ ಡಾಟಾ ರಿಟ್ರೀವ್ ಆಗುವ ಸಾಧ್ಯತೆ ಇದೆ. ಸೂಕ್ತ ಎವಿಡೆನ್ಸ್ ಸಿಕ್ಕರೆ ಒಂದ್ ಕಡೆ ನಟ ದಿಗಂತ್ ಹಾಗೇನೆ ನಟಿ ಐಂದ್ರಿತಾರೆಗೆ ಸಂಕಷ್ಟವಾಗತ್ತಾ? ನಾಳೆ ಮತ್ತೆ ಸಿಸಿಬಿಯಿಂದ ಆಂಡಿ ದಿಗ್ಗಿ ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಡ್ರಗ್ಸ್ ಕೇಸ್ ವಿಚಾರಣೆ ಬಳಿಕ ಮನೆಯಲ್ಲಿ ಆಂಡಿ ದಿಗಂತ್ ಟೆನ್ಷನ್ ನಲ್ಲಿದ್ದಾರೆ. ಮತ್ತೆ ಯಾವಾಗ ಕರೀತಾರೋ ಅಂತ ಆತಂಕದಲ್ಲಿದ್ದಾರೆ. ಮಾಧ್ಯಮಗಳಿಗೆ ನಟಿ ಐಂದ್ರಿತಾ ಪ್ರತಿಕ್ರಿಯೆ ಕೊಟ್ಟು ಸಿಸಿಬಿ ವಿಚಾರಣೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ, ನಾವೀಗ ಏನೂ ಮಾತನಾಡುವ ಹಾಗಿಲ್ಲ, ಯಾವಾಗ ವಿಚಾರಣೆಗೆ ಕರೀತಾರೋ ಗೊತ್ತಿಲ್ಲ, ನಾಳೆ ದಿಗಂತ್ ಶೂಟಿಂಗಿಗೆ ಹೋಗಲಿದ್ದಾರೆ ಅಂತ ಬಾಲ್ಕನಿಯಲ್ಲಿ ನಿಂತು ಐಂದ್ರಿತಾ ತಿಳಿಸಿದ್ದಾರೆ. ಇನ್ನು ಸಿಸಿಬಿ ಅಧಿಕಾರಿಗಳ ವಿಚಾರಣೆಯಿಂದ ದಿಗಂತ್ ಸ್ವಲ್ಪ ಕೂಡ ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ. ನಾಳೆಯಿಂದಲೇ ದಿಗಂತ್ ಶೂಟಿಂಗ್ಗೆ ರೆಡಿಯಾಗಿದ್ದಾರೆ. ಶುಕ್ರವಾರದಿಂದ ಚಿತ್ರೀಕರಣದಲ್ಲಿ ದಿಗಂತ್ ಬ್ಯುಸಿ ಆಗಲಿದ್ದು, ಮಾರಿಗೋಲ್ಡ್ ಚಿತ್ರದ ಶೂಟಿಂಗ್ ನಲ್ಲಿ ದಿಗಂತ್ ಪಾಲ್ಗೊಳ್ಳಲಿದ್ದಾರೆ. ಇನ್ನು ವಿಚಾರಣೆ ಹಂತದಲ್ಲಿ ದಿಗಂತ್ ಬೆಂಗಳೂರನ್ನ ತೊರೆಯುವಂತಿಲ್ಲ. ಹೀಗಾಗಿ ಬೆಂಗಳೂರಲ್ಲೇ ಮಾರಿಗೋಲ್ಡ್ ಚಿತ್ರೀಕರಣ ನಡೆಯಲಿದೆ. ಇನ್ನು ದಿಗಂತ್ ಸಿನಿಮಾ ಹುಟ್ಟುಹಬ್ಬದ ಶುಭಾಶಯಗಳು ಚಿತ್ರಕ್ಕೆ ಸಿಸಿಬಿ ವಿಚಾರಣೆ ಅಡ್ಡಿಯಾಗಿದೆ. ಚಿತ್ರವನ್ನ ತಡವಾಗಿ ರಿಲೀಸ್ ಮಾಡಲು ಚಿತ್ರತಂಡ ನಿರ್ಧರಿಸಿದೆ. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಜಧಾನಿಯಲ್ಲೇ ವ್ಯಾಪಕವಾಗ್ತಾ ಇದೆ ಡ್ರಗ್ಸ್ ದಂಧೆ. ಹೆಂಗೆಲ್ಲ ಡ್ರಗ್ಸ್ ಸರಬರಾಜಾಗ್ತಿದೆ ಗೊತ್ತಾ? ಹೆಲ್ಮೆಟ್ ನಲ್ಲೂ ಸಾಗಿಸಲಾಗ್ತಾ ಇದೆ ಬ್ರೌನ್ ಶುಗರ್. ಬ್ರೌನ್ ಶುಗರ್ ಆಗಿರ್ಬೋದು, ಡ್ರಗ್ಸ್ ಅನ್ನ ಯಾವ ರೀತಿಯಾಗಿ ಈಗ ಸಪ್ಲೈ ಮಾಡಬಹುದು, ಸರಬರಾಜು ಮಾಡಬಹುದು ಅನ್ನೋದಕ್ಕೆ ಹೊಸ ಪ್ಲಾನ್ ಅನ್ನ ಕಂಡು ಹುಡುಕೊಂಡಿದ್ದಾರೆ. ಹೆಲ್ಮೆಟ್ ನಲ್ಲಿತ್ತು 90 ಗ್ರಾಂನ ಬ್ರೌನ್ ಶುಗರ್ ಪ್ಯಾಕೆಟ್. ಸಿಟಿ ಮಾರ್ಕೆಟ್ ಪೊಲೀಸರು ಇವತ್ತು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳಲ್ಲೂ ಡ್ರಗ್ಸ್ ಅನ್ನ ಸಾಗಾಟ ಮಾಡಿಸ್ತಾ ಇದ್ರು. ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಬಸ್ ಚಾಲಕ, ನಿರ್ವಾಹಕರ ಮೂಲಕ ಡ್ರಗ್ಸ್ ಸಪ್ಲೈ ಮಾಡಿಸ್ತಾ ಇದ್ದು, ಪ್ರಸಾದದ ಪ್ಯಾಕೆಟ್ ಅಂತ ಹೇಳಿ ಡ್ರಗ್ಸ್ ಸಾಗಾಟವನ್ನ ಮಾಡ್ತಾ ಇದ್ರು. ಚಾಲಕ, ನಿರ್ವಾಹಕರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅವ್ರಿಗೆ 100 ರೂಪಾಯಿ ಕೊಟ್ರೆ ಏನು ಕೇಳಲ್ವಾ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಪ್ಯಾಕೆಟ್ಗಳನ್ನ ಅದ್ಯಾವುದು ಏನು ಅಂತ ನೋಡದೆ ಯಾರಿಗೆ ಅದನ್ನು ಕೊಡಬೇಕು ಅವ್ರಿಗೆ ಕೊಡಿಸುವಂತಹ, ತಲುಪಿಸುವಂತಹ ಪ್ರಯತ್ನ ಆಗ್ತಾ ಇತ್ತು. ಇನ್ನು ಬೆಂಗಳೂರಿನ ಕಾಡುಗೋಡಿಯ ದೊಡ್ಡಬನಹಳ್ಳಿ ಬಳಿ 90 ಕೆಜಿ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ. ಸುಮಾರು 50 ಲಕ್ಷ ಬೆಲೆಯ ಗಾಂಜಾವನ್ನ ಸಿಸಿಬಿ ತಂಡ, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು, ತಿಲಕ್ ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ಆಜಂ ಪಾಷಾ ಫ್ಲಾಟ್ ಮೇಲೆ ದಾಳಿ ನಡೆಸಿದ್ದು, ಆಜಂ ಪಾಷಾ, ಮಸ್ತಾನ್ ಅಬ್ಬಾಸ್ ಅನ್ನುವರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಶಾಖಪಟ್ಟಣದಿಂದ ಗಾಂಜಾ ತರಿಸಿ ಕರ್ನಾಟಕದಲ್ಲಿ ಸರಬರಾಜು ಮಾಡ್ತಾ ಇದ್ರು ಅನ್ನೋದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.